ಭಗಿನಿ, ಇಹಲೋಕದಲ್ಲಿ ಸೌಭಾಗ್ಯವನ್ನು ಪರಲೋಕದಲ್ಲಿ ಸದ್ಗತಿಯನ್ನು ಕೊಡುವಂತ ತುಳಸಿ ಮಾತೆಯ ಪೂಜೆಯನ್ನು ಎಲ್ಲ ಭಗಿನಿಯರು ಮಾಡತಕ್ಕದ್ದೇ. ಆ ರೊಂದಿಯ ಪ್ರಭಾವವು ವಿಶ್ವವನ್ನೇ ಬೆಳಗುತ್ತಿರುವುದು. ಹೇ ದೇವಿ ಜಗದಂಬೆ ನಾನಿಂದು ಸುಖ ಕಾಂಬೆ, ಹೇ ದೇವಿ ಜಗದಂಬೆ ನಾನಿಂದು ಸುಖ ಕಾಂಬೆ, ಭಕ್ತರಾರಿ ಕೆಂಬೆ ಹರಸು ಈಶನರಂಬೆ, ಭಕ್ತರ ಪ್ರತಿಬಿಂಬೆ ಹರಸು ಈಶನರಂಬೆ, ಹೇ ದೇವಿ ಜಗದಂಬೆ ನಾನಿಂದು ಸುಖ ಕಾಂಬೆ. ಕತ್ತಲಾವರಿಸಿಹುದು ಮನುಕುಲದ ಸನ್ನತಿಗೆ, ಕತ್ತಲಾವರಿಸಿಹುದು ಮನುಕುಲದ ಸನ್ನತಿಗೆ, ಮತ್ತೆ ನೀ ಪರಿಹರಿಸು ಚೆಲ್ಲಿ ಬೆಳಕೆ, ಮತ್ತೆ ನೀ ಪರಿಹರಿಸಿ ಚೆಲ್ಲಿ ಬೆಳಕೆ, ಸುತ್ತಲಾವರಿಸಿಹುದು ಸೋಲು ಸೋಲಿನ ಛಾಯೆ, ಸುತ್ತಲಾವರಿಸಿಹುದು ಸೋಲು ಸೋಲಿನ ಛಾಯೆ, ಕತ್ತರಿಸು ಕಮಲಾಕ್ಷಿ ಏರಿಯ ಬಾಲೆ, ಕತ್ತರಿಸು ಕಮಲಾಕ್ಷಿ ಏರಿಯ ಬಾಲೆ, ಹೇ ದೇವಿ ಜಗದಂಬೆ ಸುಖ ಕಾಂಬೆ ನಾನಿಂದು ಸುಖ ಕಾಂಬೆ, ನಾನಿಂದು ಸುಖ ಕಾಂಬೆ. ಎಲೆ ಚಾಂಡಾಲಿ, ಆ ಜಾರಣಿಯಾದ ತುಳಸಿಯ ಹಾಡು ಕೇಳಿ ಚೋರನಾದ ಆ ಕೃಷ್ಣನ ಸರಸ ಸಲ್ಲಾಪವನ್ನು ಕೇಳುತ್ತಿರಲಿಲ್ಲ. ತಾಳು ತಾಳು, ನನ್ನ ಅಣ್ಣನಿಗೆ ಹೇಳಿ ನಿನಗೆ ಸರಿಯಾಗಿ ಒದಕಿ ಹಾಕಿಸುವೆ. ಆಗ ನಿನ್ನ ತಲೆಯಲ್ಲಿದ್ದ ಹುಚ್ಚು ಬಿಟ್ಟು ಹೋಗುತ್ತೆ. ಅಕ್ಕ, ಮೌನನೇಕೆ ತಾಳಿದ್ರಿ? ಹೇಳು, ಅದೆಂತ ಪ್ರೇಮ? ಐಹಿಕ ಸುಖಾನಂದವನ್ನು ಬಯಸಿ ಸಾಕಷ್ಟು ಪ್ರೇಮವನ್ನ ಅನುಭವಿಸಬೇಕೆಂದಿರುವ ರಾಧಕೃಷ್ಣೆಯರ ಆ ಪ್ರೇಮವನ್ನ ಮೂರು ಲೋಕವೂ ಬಲ್ಲದು ಅಂದ ಮೇಲೆ ನಾನೆಂತೂ ಬಣ್ಣಿಸಲಿ ಭಗಿನಿ? ಏನೋ ಅತ್ತಿಗೆಯರೇ, ಏನೋ ಆ ಕೃಷ್ಣನ ಸರಸ ಸಲ್ಲಾಪದ ಉಪದೇಶ ಕೇಳುತ್ತಿದ್ದಂತೆ ಕಾಣಿಸುತ್ತೆ. ಆ ಚೋರನ, ಆ ಗೊಲ್ಲನ ಸರಸ ಸಲ್ಲಾಪದ ವಿಷಯವನ್ನು ನೀವು ಬುದ್ಧಿಮತಿ ಅತ್ತಿಗೆಯವರಿಗೆ ಬೋಧನೆ ಮಾಡುತ್ತಿದ್ದಂತೆ ಕಾಣುತ್ತೆ. ಪಂಚ ಪಾಂಡವರ ಕೈ ಹಿಡಿದ ಪತಿವ್ರತಿ ಅಲ್ಲವೇ ತಾವು? ಅಂದಾಗ ಅದರ ವಿಧಿ ವಿಧಾನ ತಮಗೆ ಏನು ಹೊಸದಲ್ಲ. ನಾದಿನಿಯವರೇ, ಅಂತ ದುಷ್ಟ ಶಬ್ದವನ್ನಾಡಿ ಸಾಧ್ವಿಯ ಹೃದಯವನ್ನೇ ನೋಯಿಸಬೇಡಿ. ನಿಮಗೆ ಸೇರಗೊಂಡೆ ಬೇಡಿಕೊಳ್ಳಿವೆ. ಇವಳು ಸಾಧ್ವಿ, ಇವಳು ಮಹಾಸಾಧ್ವಿ. ನಾನೇನು ಇವಳಂತೆ 5 ಜನರ ಕೈ ಹಿಡಿದು
ಅಂತೆ ಪಂಚ ಪತಿವೃತಿಯ ಪಂಚ ಚೂಡಾಮಣಿಯನ್ನು ಕಟ್ಟಿಸಿಕೊಂಡ ಪಂಚಪಾತಿರತ್ಯ ಮಹಾಸಾಧ್ವಿ ನಾನಲ್ಲ. ಇವಳೊಡನೆ ವಾದಿಸುವ ಅವಶ್ಯಕತೆ ಇಲ್ಲ. ದುಶಿಲೆ, ಸಾಕಷ್ಟು ನಿಂದನೆ ಮಾಡು, ಅದರ ಬಗ್ಗೆ ನಾವ್ಯಾವ ಚಿಂತನೆಯೂ ಮಾಡುವುದಿಲ್ಲ. ಯಾಕಂದ್ರೆ ಮಾತ್ಸರ್ಯವೋ ಇವಳ ಹುಟ್ಟು ಗುಣ ಆಗಿದೆ. ಅಂದಮೇಲೆ ಅದಕ್ಕಾಗಿ ನಾವೇಕೆ ವ್ಯಥೆ ಪಟ್ಟುಕೊಳ್ಳಬೇಕು? ಹಾವು ಎಂದಿದ್ದರೂ ವಿಷವನ್ನೇ ಕಾರುವುದೇ ವಿನಃ ಅಮೃತವನ್ನು ಕಾರಲು ಸಾಧ್ಯವೇ? ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಬೇಡ. ಅಂದಹಾಗೆ ನೀನು ಪೂಜೆ ಮಾಡುತ್ತಿದ್ದೀಯಲ್ಲ, ಬೇಗನೆ ಪೂಜೆ ಮುಗಿಸ್ಕೊಂಡು ಬಂದು ಬಿಡು. ಬುದ್ಧಿಮತಿ, ಎಷ್ಟು ಸೊಕ್ಕೆ ನಿಮ್ಮ ಮಕ್ಕಳಿಗೆ! ಏನು ನನ್ನನ್ನು ನಾಗಿನಿ ಎಂದಳಲ್ಲ? ಒಂದಿಲ್ಲ ಒಂದು ದಿನ ಈ ನಾಗಿನಿ ನಿಮ್ಮನ್ನು ಕಚ್ಚದೆ ಬಿಡುವುದಿಲ್ಲ. ಹುಷಾರ್. ದೇವ, ದ್ವಾರಕಾಧೀಶ, ನೀನು ಸಾಮಾನ್ಯ ಜನರಿಗೆ ಸಾಮಾನ್ಯರಂತೆ ತೋರಿವಿ. ದ್ರೌಪದಿ ಅಂತ ಮಹಾಸತಿ ಸತಿ ಶೀಲವತರಿಗೂ ನೀನು ಪರಮೇಶ್ವರಂತೆ ತೋರಿವಿ. ದಯಗಣ, ನಿನ್ನ ಗುಣಗಾನಗಾಯುವುದು ನನಗೆ ಗೊತ್ತಿಲ್ಲ. ಈ ಸಹೋದರಿಯನ್ನು ನೀನೇ ಉದ್ಧರಿಸು ತಂದೆ, ನೀನೇ ಉದ್ಧರಿಸು. ಸಹೋದರ, ನೋಡಿದೆಯಾ ಈ ಹೊಯ್ಮಾಲಿಯನ್ನು? ಇವಳು ನಿಂತಲ್ಲಿ ಆ ಚೂರ ಕೃಷ್ಣನ ರೂಪದ ಆ ಧ್ಯಾನ ಮಾಡುತ್ತಿರುವಳು. ಅಂತೆಯೇ ಇವಳ ಮನಸ್ಸು ಕಲುಷಿತವಾಗಿರುವುದು. ಅಷ್ಟೇ ಅಲ್ಲ, ಅದು ಅಲ್ಲಿ ನೋಡು, ಈ ವೀತಿವಿ ಶೆಟ್ಟಿ ಅಂತೆ ಅವಳು ಆ ತುಳಸಿಯ ಪೂಜೆಯನ್ನು ಮಾಡುತ್ತಿರುವಳು. ಸಹೋದರ, ಇವಳನ್ನು ಸುಮ್ಮನೆ ಬಿಡಬೇಡ. ಇವಳಿಗೆ ಸರಿಯಾಗಿ ಒದ್ದು ಬುದ್ಧಿ ಕಲಿಸು. ಇಲ್ಲ ಇವಳ ಹುಚ್ಚು ನೆತ್ತಿಗೆ ಇರುವುದು. ಆ ಗೊಲ್ಲನ ರೂಪ ಚಿಂತನೆ ರೂಪ ಚಿಂತನೆಯನ್ನು ಧರಿಸಿ ಪರಪುರುಷನ ರೂಪ ಚಿಂತನೆಯನ್ನು ಮಾಡುವೆ. ಪರಮ ಪುರುಷನಲ್ಲ, ಪರಮ ಪುರುಷ ಗೊಲ್ಲನಲ್ಲ, ವಿಶ್ವವಲ್ಲಭ ನಾಥ. ಈ ದ್ವಾರಕಾಧೀಶನ ದೂರಿ ದುರಂತವಾದ ದಾರಿಯಲ್ಲಿ ಬಿಡಬೇಡಿ ಸ್ವಾಮಿ, ಬಿಡಬೇಡಿ. ದೇವನಂತೆ ಕಡು ದುರಾತ್ಮನೆ ನೋಡುವ ಆ ಗೊಲ್ಲ ಪುಣ್ಯದ ಮೇಲೆ ಕಾಲನಿಂದ ರಕ್ತ ಪಾರು ಮಾಡಿ ಅವನ ಮಗವನ್ನು ನಾಥ, ಕೃಷ್ಣನ ಹೃದಯದ ಮೇಲೆ ಬೇಡಿ ಸ್ವಾಮಿ, ಬೇಡಿ. ಅಂತ ಅಭದ್ರದ ನುಡುಗನಾಡಿ ಕಠಿಣದ ಪರಿಸ್ಥಿತಿಗೆ ತಂದು ಹುಡುಗಬೇಡಿ ಸ್ವಾಮಿ, ತಂದು ಹುಡುಗಬೇಡಿ. ಅಂತ ಕುಟಿಲ ನೀಚೆಗೆ ಚೂರು ಚೂರು ಹೊಡೆದು ಆ ಕೃಷ್ಣನ ಹೃದಯವನ್ನು ಪೋಷಿಸುತ್ತಿರುವುದು ಮಾಡುವುದು ಸರಿಯಲ್ಲ ಸ್ವಾಮಿ, ಸರಿಯಲ್ಲ. ಸಾಕು ಮಹಾಪಾತಕ್ಕೆ. ನಿನ್ನ ವಿಚಾರದ ವರ್ತನದಿಂದ ಪುರುಕುಲ ರಾಕ್ಷಕ್ಕೆ ಪ್ರಲಯಾನದ ಜಾಲಿವಿತ್ತಾಗಿರುವುದು. ಈ ರಕ್ತದಿಂದ ಈ ಹಣವು ನೊಂದುವುದು. ಅದಕ್ಕೆ ಸಹೋದರ, ಇವಳ ಪ್ರಾಣ ಹತ್ಯೆ ಮಾಡಿದ ಕ್ಷಣ ಇವಳಿಗೆ ಶಿಕ್ಷೆಯಾದಂತೆ ಅಲ್ಲ,
ಇವಳನ್ನು ಹಸ್ತಿನಾಪುರಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಅನ್ನ ನೀರು ಇಲ್ಲದೆ ಹಿಂಸಿಸಬೇಕು. ಹಿಂಸಿಸಿ ಇವಳ ಪ್ರಾಣವನ್ನು ಹತ್ಯೆ ಮಾಡಬೇಕು. ಆಗ ಅಲ್ಲಿ ನೋಡು, ಆ ಶಟರಿಯ ಆಜ್ಞೆಯಂತೆ ಆ ತುಳಸಿಯ ಪೂಜೆ ಮಾಡುತ್ತಿರುವಳು. ಅದಕ್ಕೆ ಇವಳನ್ನು ಹಾಗೆ ಬಿಡಬೇಡ. ಇವಳನ್ನು ಹಾಗೆ ಬಿಟ್ಟರೆ ಇವಳ ಹುಚ್ಚು ಹೆಚ್ಚಾಗುತ್ತೆ. ಅದಕ್ಕೆ ಮೊದಲು ತೆಗೆದುಕೋ ಇವಳ ವಿಚಾರವನ್ನು. ದುಷ್ಟ ಸ್ತ್ರೀ, ನಿನ್ನ ಕ್ರೋಧಾಗ್ನಿ ಕಾಲನ ಕ್ರೋಧಕ್ಕೆ ಸಮಾನವಾಗಿರುವುದು. ಇದು ಇದು ದುಶ್ಶೀಲ, ಮುಜುಗಂಟಿ ನೀನು ಸಿದ್ಧಗೊಳಿಸಿದ ಪೂಜಾ ಸಾಮಗ್ರಿಯನ್ನು ನಾಥ, ಮುಂದೊಂದು ಹಣವನ್ನು ಬರಮಾಡಿಕೊಳ್ಳಬೇಡಿ ಸ್ವಾಮಿ, ಬರಮಾಡಿಕೊಳ್ಳಬೇಡಿ. ವೈಶ್ಯ ಮಹೇಶ್ವರ ಆ ಕಾಲಕ್ಕೆ ಆ ಕಾಲ ದಂಡ ವಿಷಯವಾದಿತ್ತು. ಇಂತಹ ಅನಾಹುತ ಪ್ರಸಂಗಕ್ಕೆ ಕಾರಣಭೂತರಾಗಬೇಡಿ ಸ್ವಾಮಿ, ಕಾರಣಭೂತರಾಗಬೇಡಿ. ಸಾಕು ಮಹಾಪಾತಕ್ಕೆ. ನನ್ನ ಅವಿಚಾರದ ವರ್ತನದಿಂದ ಕುರುಕುಲು ರಾಜ್ಯಕ್ಕೆ ಪ್ರಧಾನದ ಜಾಲಿ ಬಿತ್ತಾಗಿರುವುದು. ನನ್ನ ರಕ್ತದಿಂದ ಈ ಅಣಲವು ನೊಂದುವುದು. ಅದಕ್ಕೆ ನಾಥ, ಆ ವೃಂದೆಗೆ ಅಪಮಾನ ಮಾಡಿಬಿಡಿ. ಯಾವ ಮಹಾಪತಿರಿತಿಯು ಪುಣ್ಯ ಪ್ರಭಾವದಿಂದ ಜನ್ಮವೆತ್ತಿರುವಳು. ಆ ಕಾಲ ದಂಡವು ವಿಷ ಅಡಗಿತ್ತು, ಆ ಕಾಲ ರುದ್ರೆ ಅಡಗಿತ್ತು. ಸ್ವಾಮಿ, ದಯವಿಟ್ಟು ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಸ್ವಾಮಿ, ಆ ವೃಂದೆಗೆ ಅಪಮಾನ ಮಾಡಬೇಡಿ ಸ್ವಾಮಿ. ತುಳಸಿ ರೂಪನೆತ್ತಿ ಜನ್ಮವೆತ್ತಿರುವಳು ಸ್ವಾಮಿ, ಜನ್ಮವೆತ್ತಿರುವಳು. ಹೊರಂದೆ ಹೊರಂದೆ ಎಷ್ಟು ನೊಡನೆ ಮದನ ಕೀಡೆ ನಾಡಿ ಪತಿಯ ಪಾದಕ್ಕೆ ಪುಟರಾದ ಆ ಉರಂದವು ಪತಿವರ್ತೆ. ಅವನ ರಥವನ್ನು ನೀನು ಮಾಡುವಲ್ಲವೇ? ತಡೆ. ಈ ಉರಂದವು ನನ್ನ ಅಡಗಾಲಿನಿಂದ ಎಂತ ಭಯಂಕರವಾದ ಸಿಂಹವು ತನ್ನ ನಖಗಳಿಂದ ಗಾಯಗೊಳಿಸಿತು. ಅಯ್ಯೋ ಅಮ್ಮ, ದೇವ, ಅಂತ ಭಯಂಕರವಾದ ಕಮಲಾಂಗ ಬಲರೂಪದಿಂದ ತನ್ನ ನಖಗಳಿಂದ ಗಾಯಗೊಳಿಸಿತು. ಅಯ್ಯೋ ಅಮ್ಮ, ಅತಿ ಭಯಂಕರವಾದ ಕಾರಣವಿಕವು ಕೋರಿಗಳನ್ನ ತುಚ್ಚುತ್ತಿರುವುದು. ಬುದ್ಧಿಮತಿ, ನನ್ನನ್ನು ಕಾಪಾಡು ದೇವಿ, ಈ ವೇದನೆಯನ್ನು ತಾಳಲಾರೆ. ದ್ವಾರಕಾಧೀಶ, ದೇವ, ದ್ವಾರಕಾಧೀಶ, ಬಲರೂಪದಿಂದ ನನ್ನ ಪತಿ ಹೀಗೇಕೆ ಪಡುತ್ತಿರೋನು ಸ್ವಾಮಿ, ಹೀಗೇಕೆ ಪಡುತ್ತಿರೋದು? ನನ್ನ ಪತಿ ಪಡುತ್ತಿರುವ ಈ ಕಷ್ಟದಿಂದ ಪಾರು ಮಾಡುತ್ತಂತೆ. ಸೋದರಿ, ನಾನೇನು ಧನವಂತರಿ,
ನಾನಾದರೂ ಸಾಮಾನ್ಯ ಮನುಷ್ಯನು. ನನ್ನ ಜನ್ಮವು ಕೂಡ ಉಚ್ಚ ಕುಲದಲ್ಲಿ ಆಗಿರುವುದಿಲ್ಲ. ಪಾಂಡವರ ಪಾದಂಬುಜಿಗಳ ಸೇವಕನು. ದೇವ ದ್ವಾರಕಾಧೀಶ, ನೀನು ಸಾಮಾನ್ಯ ಜನರಿಗೆ ಸಾಮಾನ್ಯರಂತೆ ತೋರಿವೆ. ಆದರೆ ಅದೇನೇ ಇರಲಿ, ಇದೇನು ಭ್ರಾಂತಿಯೋ ಅಥವಾ ನಿಜ ಸ್ಥಿತಿಯೋ ನನಗೊಂದು ಗೊತ್ತಿಲ್ಲ. ನನ್ನ ಪತಿ ಪಡ್ತಿರೋ ಕಷ್ಟದಿಂದ ಪಾರು ಮಾಡ್ತಂದೆ. ಸೋದರಿ, ಆ ಬೃಂದಾವನದಲ್ಲಿ ಮುದಕವನ್ನು ನಿನ್ನ ಪತಿಯ ಮೇಲೆ ಚಿಂಪಡಿಸು. ಆತನು ಜಾಗೃತನಾಗುವನು. ಗಾರುಡಿಗ ಮಾತ್ರಿಕ ಬುದ್ಧಿಮತಿ ನಡೆ. ಸೋದರಿ ಬುದ್ಧಿಮತಿ, ನಡಿವಾ. ನೀನು ಅಂತರಂಗದಲ್ಲಿ ನನಗೆ ನಮಸ್ಕರಿಸಿದ್ದಕ್ಕೆ ನನ್ನ ಅನಂತ ಆಶೀರ್ವಾದಗಳಿರಲಿ. ಸಹೋದರಿ, ಕೃಪ ನಿನಗೆ ಪ್ರಾಪ್ತನದ ಕರ್ಮದಿಂದ ಗಜಾಂತ ಲಕ್ಷ್ಮಿಯು ಪ್ರಾಪ್ತನಾಗುವಂತೆ ನೀನು ಆ ದುರುಳನಿಗೆ ಪ್ರಾಪ್ತಳಾಗಿರು. ಪ್ರಾಪ್ತನದ ಇಸಫಲವನ್ನು ಸೇವಿಸಲೇಬೇಕು. ಪ್ರಾಪ್ತನದ ಕರ್ಮವು ಈ ಪಂಚ ಭೌತಿಕ ದೇಹದ ಬೆನ್ನು ಹತ್ತಿರುವುದು. ಆದಾಗ್ಯೂ ಸೋದರಿ, ಸದಾಚಾರ ಸತ್ಪ್ರಭೆ ನಿನಗ ಮಾರ್ಗದರ್ಶಕವಾಗಿರಲಿ. ಶಾಂತಿ ಸಾಧನ ಧನ್ಯ ಸಾಧಿಯಾಮನ ಶಾಂತಿ ಸಾಧನ. ದೇವ ಗೈವ ಲಲನ ಪಾಲನ, ದೇವ ಗೈವ ಲಲನ ಪಾಲನ, ಚಾರುಕಾಂತೆ ಚಂದ್ರ ಶಾಂತಿ ಸಾಧನ ಧನ್ಯ ಸಾಧಿಯಾಮನ ಶಾಂತಿ ಸಾಧನ. ನೀಡುವಳ ವೈಭವ, ನೀಡುವಳ ವೈಭವ ತಂದೆಗೀಗ ದೇವ ಧನ್ಯ ಸಾಧಿಯಾಮನ ಶಾಂತಿ ಸಾಧನ ಧನ್ಯ ಸಾಧಿಯಾಮನ ಶಾಂತಿ ಸಾಧನ ಧನ್ಯ ಸಾಧಿಯಾಮನ ಧನ್ಯ ಸಾಧಿಯಾಮನ. ವಿಚಿತ್ರವಾಗಿ ಜರುಗಿತು. ಪಾಪ ಶಿಶುಪಾಲನು ಸ್ವರ್ಗಕ್ಕೆ ಹೋದನು. ಬಂದಳು, ಒಳಗಿನಿಂದ ಬುಸುಗುಡ್ತಾ ಬಂದಳು. ಒಳಗಿನಿಂದ ಬುಸುಗುಡ್ತಾ ಬಂದಳು. ಏನು ಮಾಡಲಿ ಈ ತಾಟಕಿಗೆ? ಏನು ಈ ರಾತ್ರಿ ಎಲ್ಲ ಇಲ್ಲೇ ಇರುವಂತೆ ಕಾಣಿಸುತ್ತಿದೆಯಲ್ಲ, ಏನು ನಿಮ್ಮ ಹಂಚಿಕೆ? ವಿಚಾರವು ಏನೂ ಇಲ್ಲ. ಸ್ತ್ರೀ ವೇಷವನ್ನಂತೂ ಧರಿಸುವೆನು.
ಮುಖದ ತುಂಬಾ ಮುಸುಕು ಹಾಕಿಕೊಳ್ಳಬೇಕು ಅನ್ನೋ ವಿಚಾರವೂ ಗೊತ್ತಿಲ್ಲವೇನೋ? ನನ್ನ ವಿಚಾರ ಮುಂದೆ ನಿನ್ನ ವಿಚಾರಗಳು ಹೊಳೆಯಲಾರು. ನಿಮ್ಮ ವಿಚಾರಗಳು ಕೇಳಿದ್ರಿಂದಲೇ ನನಗೆ ಸೀರೆಯನ್ನು ಉಟ್ಟುಕೊಳ್ಳುವ ಪ್ರಸಂಗ ಬಂದಿದೆ. ಇದು ನಿಮ್ಮ ಮಾವನವರ ವಿಚಾರ. ಸಾಕು ಸಾಕು, ಈ ನಿಮ್ಮ ಅಳು ಮರೆಯನ್ನು ಸಾಕು ಮಾಡಿ. ನನ್ನ ಮುಖವೇ ಅಳು ಮೋರಿ, ನಾನೇನು ಮಾಡಲಿ? ಯಾವ ಅಳು ಮೋರಿನ ನಜು ಬಿದ್ದಿರುವುದೋ ಏನು? ಓಹೋ, ತಾವು ಶೋಕಾವರ್ತಿ ಚಕ್ರದಲ್ಲಿ ಜನಿಸಿದಂತೆ ಕಾಣುತ್ತೆ. ಹೌದೌದು, ನನಗೆ ಶೋಕಾವರ್ತಿ ಸುಳು ಇದೆ, ನಿಮಗೆ ಗಂಗಾಪಟ ಸುಳು ಇದೆ. ನಿಮ್ಮ ಮಾವನವರಿಗೆ ಮಾತ್ರ ಶಿಮ್ಟಾ ಸುಳಿ ಉಂಟು. ನಿಮ್ಮ ಮಾವನಿಗೆ ಮಾತು ಕೊಟ್ಟಿದ್ದರಿಂದಲೇ ನನಗೆ ಸಿರಿ ಉಡುವ ಹೊತ್ತು ಬಂದಿತ್ತು. ಇದು ನಿಮ್ಮ ಮಾವನವರ ವಿಚಾರ. ಆಹಾ, ನಿಮ್ಮ ವಿಚಾರ ಕೇಳಿದ್ದಕ್ಕೆ ತಾನೇ ಆ ಶಿಶುಪಾಲನು ಪ್ರಾಣ ತ್ಯಾಗಕ್ಕೆ ಗುರಿಯಾಗಿದ್ದು. ಅದು ನನ್ನ ವಿಚಾರದ ಪರಿಣಾಮ ಅಲ್ಲ, ನಿಮ್ಮ ಹಠ ಮಾರಿದ ಪರಿಣಾಮ. ಅದು ಹೇಗೋ? ಹೇಗೆಂದರೆ ಕೇಳು. ಹಾ, ಆ ಗೊಲ್ಲನಿಗೆ ಕಟ್ಟುವ ಅಗ್ರ ಪೂಜೆ ಚಕ್ರ ಪ್ರಾಪ್ತವಾಗಬೇಕೆಂದು ನೀನು ಹಠ ತೊಟ್ಟಿದ್ದಲ್ಲವೇ? ಅದಕ್ಕೋಸ್ಕರ ಚಕ್ರವು ಪ್ರಾಪ್ತವಾಯಿತು. ಶಿಶುಪಾಲನು ಸತ್ತನು, ಪೀಡ ಕಡಿದು ಹೋಯಿತು. ದುಶಲ ಮರಣ ಬಂದರೆ ಚೇತ್ರಿ ಅವರಿಗೆ ಬಹು ಆನಂದ. ಹಾಗಿದ್ದ ಮೇಲೆ ಕೃಷ್ಣನಿಗೆ ತಾವು ಅಂಜುವುದೇಕೋ? ಎಷ್ಟು ಸಲ ಹೇಳಬೇಕೆ? ನಾನು ಮರಣಕ್ಕೆ ಹೆದರುವುದೇ ಇಲ್ಲ. ಆದರೆ ಸಿರಿಯನ್ನು ಉಟ್ಟುಕೊಂಡು ಶ್ರೀಕೃಷ್ಣನ ಬಳಿಗೆ ಹೋಗಲಿಕ್ಕೆ ಕೃಷ್ಣನ ದೃಷ್ಟಿಪಾತದಿಂದ ನಾನು ಸ್ತ್ರೀಯಾಗಿ ಬಿಟ್ಟರೆ ನನ್ನ ರಾಣಿಯ ಗತಿಯೇನು? ಮಾವ ಇರುವನಲ್ಲ. ಅಂದರೆ ಪುನರ್ವಿವಾಹ ಮಾಡಿಕೊಳ್ಳಬೇಕೆನ್ನುವೆಯಾ? ಸಾಕು, ಬಾಯಿ ಮುಚ್ಚಿ. ಇಂಥ ಕೆಟ್ಟ ಶಬ್ದವನ್ನಾಡುವಲ್ಲಿ ನನಗೆ ಆಗುವುದಿಲ್ಲ. ನಾಳೆ ನಮಗೆ ಅಂಥ ಪ್ರಸಂಗ ಬಂದಾಗ ನನ್ನ ಮಾವನಿರುತ್ತಾನೆ, ಸಹಾಯ ಮಾಡುತ್ತಾನೆ ಅಂತ ಹೇಳಿದೆ. ಹೀಗೂ ನಾನು ಬೇರೆ ಅರ್ಥ ಮಾಡಿದೆ. ಆಹಾ ಹಾ ಹಾ ಹಾ, ಮಧ್ಯರಾತ್ರಿ ಆಯ್ತು. ಈಗೇನು ಸ್ತ್ರೀ ವೇಷ ಧರಿಸಿಕೊಂಡು ಆ ಕೃಷ್ಣನ ಕಡೆ ಹೋಗಿ ಅವನನ್ನು ಮೆತ್ತಗೆ ಸಂಹಾರ ಮಾಡಿಬಿಡಿ. ನಿಮಗೆ ಯಾವ ವಿಘ್ನವೂ ಬರದಂತೆ ನನ್ನ ಮಾವ ನೋಡಿಕೊಳ್ಳುತ್ತಾನೆ. ಇವಳ ಮಾವ ಎಂದು ಮಣ್ಣೆಗೂಡುವನೋ ಏನು? ನನಗೆ ಸಿರಿಯನ್ನು ಉಟ್ಟುಕೊಂಡು ಹೊತ್ತು ಬಂದಿತ್ತು. ಈಗ ಸುಮ್ಮನೆ ಸೀರೆ ಉಟ್ಟುಕೊಂಡು ಹೋಗುವರು, ಇಲ್ಲ ಮಾವನನ್ನು ಕರೆಯಲು? ಏ ದುಶಲ, ನಾನು ಪುರವನ್ನು ಬಿಟ್ಟು ಬರುವ ಹಾಗೆ ಬಾಳೆ ಅಪಶಕನಗಳು. ಹೊರ ಬಾಗಿಲದಲ್ಲಿ ಬೆಕ್ಕು ಅಡ್ಡ ಬಂತು. ಗೃಹ ಮಧ್ಯತ್ತು ಮಾರ್ಜಲ್ ಮನೆ ಬಿಟ್ಟ ಹೊರಗೆ ಬಂದ ಕೂಡಲೇ ಕಾಗಿ ಎಡಕಟ್ಟಿತ್ತು. ಊರ ಹೊರಗೆ ಬಂದ ಕ್ಷಣದಲ್ಲಿ ಗೂಗಿಯ ಗೊಗ್ಗರ ದನಿ ಕಿವಿಗೆ ಬಿದ್ದಿತ್ತು. ಅಪಶಕಗಳಿಂದ ನಾನು ನಿಶ್ಚಯವಾಗಿ ಹೆಣ್ಣಾಗಿ ಹೋಗುವೇನೋ ಏನೋ. ನೋಡಿ, ಸುಮ್ಮನೆ ಸೀರೆ ಉಟ್ಟುಕೊಂಡು ಹೋಗುವರು, ಇಲ್ಲ ಮಾವನನ್ನು ಕರೆಯಲು? ಬೇಡ ಬೇಡ, ಸೀರೆಯನ್ನು ಉಟ್ಟುಕೊಳ್ಳುವೇನು. ಆಯ್ತು, ಉಡಿಸಿದ್ದೀನಿ. ಆದಷ್ಟು ಬೇಗನೆ ಹೋಗಿ ಅವನನ್ನು ಸಂಹಾರ ಮಾಡಬನ್ನಿ. ನಿಲ್ಲಿ, ನಾನು ನಿಮಗೆ ಮೂಗಿನಲ್ಲಿ ನತ್ತನ್ನು ಇಡುತ್ತೇನೆ. ಏನೇ ನನ್ನ ಮೂಗನ್ನು ಚುಚ್ಚುವೆ ಏನು? ಅಯ್ಯೋ ಅನಿವಾರ್ಯವೇ, ನಾನೇಕೆ ನಿನ್ನ ಮಾವನಿಗೆ ವಚನ ಕೊಟ್ಟೆನೆಂಪ. ನೋಡಿ, ಮೂಗು ಚುಚ್ಚುದಿ ನಾನು ನಿಮಗೆ ನತ್ತನ್ನು ಇಡುವೆ. ಏನೇ ಮೂಗನ್ನು ಹಿಡಿದು ಕಪಾಳಕ್ಕೆ ಹೊಡೆಯಬೇಕು? ಇಲ್ಲ ಇಲ್ಲ, ಸ್ವಲ್ಪ ತಾಳಿ.
ಜಗತ್ತಿನಲ್ಲಿ ಪುರುಷರಿಗಿಂತ ಸ್ತ್ರೀಯರು ತುಂಬಾ ಸುಂದರವಾಗಿದ್ದಾರೆ ಅಂತ. ನಿನ್ನ ಸಿದ್ಧಾಂತಕ್ಕೆ ದೀರ್ಘ ನಮಸ್ಕಾರ. ಅದಕ್ಕೇಕೆ ಪ್ರಾಣೇಶ್ವರ? ಅದೇನಿಲ್ಲ ಪ್ರಾಣೇಶ್ವರಿ, ನನ್ನೊಂದು ಕೊನೆ ವಿಜ್ಞಾಪನೆ ಇರುವುದು. ಮತ್ತಾವ ಸ್ವಲ್ಪ ವಿಜ್ಞಾಪನೆ ಹೇಳಿ, ಮತ್ತಾವ ವಿಜ್ಞಾಪನೆ? ದುಶಲ, ನೀನು ನನ್ನೊಡನೆ ಬಾ. ಒಂದು ವೇಳೆ ಕೃಷ್ಣನ ದೃಷ್ಟಿಪಾತದಿಂದ ನಾನು ಹೆಣ್ಣಾಗಿ ಬಿಟ್ಟರೆ ನಿನ್ನನ್ನು ಗಂಡಸನಾಗಿ ಮಾಡೆಂದು ಕೃಷ್ಣನಿಗೆ ಕೈ ಮುಗಿದು ಕಾಲಿಗೆ ಬಿದ್ದು ಕೇಳಿಕೊಳ್ಳವೇ. ಹೀಗೆ ಮಾಡಿದರೇನೆ ನಮ್ಮ ದಾಂಪತ್ಯ ಜೀವನವು ಸ್ಥಿರವಾಗಿ ಉಳಿಯುವುದು. ಆದರೆ ಪಾತ್ರದಲ್ಲಿ ಮಾತ್ರ ವ್ಯತ್ಯಾಸ. ಏನು? ನೀನು ಗಂಡು, ನಾನು ಹೆಣ್ಣು. ಯಾಕೆ ಮಾವನನ್ನು ಕರೆಯಲೇನು? ಬೇಡ ಬೇಡ ಮಾರಾಯಣಿ, ನಿನಗೆ ನೋಡಿ, ಬೇಗನೆ ಹೋಗಿ. ಈಗ ಭೀಮನು ಕೃಷ್ಣನ ಕೋಣೆಯಲ್ಲಿ ಪಹರೆ ಮಾಡುತ್ತಿದ್ದಾನಂತೆ. ಏನು ಭೀಮನು ಅಡ್ಡಾಡುತ್ತಿರುವನೇ? ಹಾ. ಹಾಗಾದರೆ ನಾನು ಹೋಗೋದೇ ಇಲ್ಲ. ಯಾಕೆ? ಯಾಕಿಲ್ಲ ಎಂತಿಲ್ಲ, ನಾನು ಹೋಗೋದೇ ಇಲ್ಲ. ಅಲ್ಲ, ನಿಮಗೆ ಯಾವ ಭೀತಿ ಇದೆ? ನೋಡಿ, ಅದೇನಿದೆ ಅಂತ ನನ್ನ ಮುಂದೆ ಹೇಳಿ. ಅದನ್ನ ಹೇಳುವುದೇನು ಕೇಳುವುದೇನು? ಹಾ. ನಾನಂತೂ ನಿಜವಾಗಿ ಹೆಣ್ಣಾಗಿ ಹಿಂದು ತಿರುಗುವೆ. ಮತ್ತೆ ಭೀಮನು ಗಂಟ ಬಿದ್ದರೆ ನಾನೇನು ಮಾಡಲಿ? ಹಿಡಂಬಿಯನ್ನ ಬಿಡದ ಒಮ್ಮನು ನನ್ನನ್ನು ಬಿಡುವನೆ. ನೋಡಿ, ನನ್ನ ಮಾವ ಬಂದೇ ಬಿಟ್ಟ. ಏನು ಸಿಂಧುರಾಜ, ನೀನು ಇನ್ನೂ ಇಲ್ಲೇ ಇರುವಿರಲ್ಲ? ಬೇಗನೆ ಹೊರಡಿರೆ. ಆ ಹುಂಬನಾದ ಭೀಮನು ಪಾಠಶಾಲೆಯಲ್ಲೇ ಮಲಗಿರುವನಂತೆ. ಏನು ಭೀಮನು ಮಲಗಿಕೊಂಡಿರುವನೇ? ಹಾಗಾದರೆ ಹೊರಟೆ. ಆ ಗೊಲ್ಲನು ಚಂದ್ರಿಕಾ ಚೌಕಿ ಕೋಣೆಯಲ್ಲೇ ನಿದ್ರಿಸುವನಂತೆ. ಈ ಶಸ್ತ್ರವನ್ನು ತೆಗೆದುಕೊಳ್ಳೆ. ಇದು ವಿಷಲೇಪಿತವಾದದ್ದು. ಜೋಕೆ ಹೊರಡಿರೆ. ಪ್ರಿಯೆ, ಪ್ರಿಯಾ, ಹೊರಡುವೆ. ಹೋಗಿ ಸುಖವಾಗಿ ಮತ್ತೆ ಬನ್ನಿ. ಕೃಷ್ಣ, ಇವನು ನಿನ್ನ ದೇಹವು ಕೂಡ ಪ್ರಶ್ನಿಸಲಾರನು. ಶಿಶುಪಾಲನ ವಧದಿಂದ ಕೌರವರಿಗೆ ಅಷ್ಟೊಂದು ಜಜ್ಜಲವಾಗಿರುವುದಿಲ್ಲ. ಶಾಂತವಾಗುತ್ತಿರುವ ದುರ್ಯೋಧನ ಕ್ರೋಧವನ್ನು ಮತ್ತಷ್ಟು ಹೆಚ್ಚಿಸುವುದಕ್ಕಾಗಿ ಇದೊಂದು ಕುಟೀಲ ಕಾರಸ್ಥಾನ.